ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಅರಣ್ಯ ಅತಿಕ್ರಮಣ ರೈತರು ಸಾಗುವಳಿ ಮಾಡಿದ ಜಮೀನುಗಳಿಗೆ ಕಾಯಂ ಆಗಿ ಸರ್ಕಾರದಿಂದ ಹಕ್ಕುಪತ್ರಕ್ಕಾಗಿ ಇಂದು ದಲಿತ ಸಂಘರ್ಷ ಸಮಿತಿ ಹಾಗೂ ಎಲ್ಲ ರೈತರ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸಿ ಅರಣ್ಯ ಉಪ ಸಂರಕ್ಷಣೆ ಅಧಿಕಾರಿಗಳು ಆದ ಮಾಜಿ ವೀರಪ್ಪ, ವಲಯ ಸಂರಕ್ಷಣಾಧಿಕಾರಿಗಳು ಆದ ಬಸವರಾಜು ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಈ ಸಮಸ್ಯೆಗಳ ಬಗ್ಗೆ ಹೋರಾಟಗಾರ ರಾಮಚಂದ್ರ ಸೇರಿ ಅಧಿಕಾರಿಗಳು ನಮ್ಮ ನ್ಯೂಸ್ ಸಮೂಹದೊಂದಿಗೆ ಮಾತನಾಡಿದರು. ತಾಲೂಕಿನಾದ್ಯಂತ ಇವತ್ತು ಒಂದ್ ರೀತಿ ರೈತರು ಅರಣ್ಯ ಅತಿಕ್ರಮಣ ರೈತರ ಸಾಗುವಳಿ ಮಾಡಿದ ಜಮೀನ್ ಕಾಯಂ ಒಂದ್ ರೀತಿ ತಾರೀಖ್ ಮಂಜೂರಿ ಮಾಡಿಸಿ ಪಟ್ಟ ವಿತರಿಸುವ ಬಗ್ಗೆ ಒಂದ್ ರೀತಿ ಹಲವಾರು ರೈತರ ಒಂದು ನೇತೃತ್ವದಲ್ಲಿ ಒಂದ್ ರೀತಿ DSS ಸಂಘದ ಒಂದ್ ರೀತಿ ಸಮ್ಮುಖದಲ್ಲಿ ಇಲ್ಲಿರ್ತಕ್ಕಂಥ ಹಲವಾರು ಪದಾಧಿಕಾರಿಗಳ ನೇತೃತ್ವದಲ್ಲಿ ಹೋರಾಟ ಮಾಡಕ್ ಬಂದಿದ್ದಾರೆ. ವಿಶೇಷವಾಗಿ ಈಗ ಒಂದ್ ರೀತಿ ACF ಅರಣ್ಯ ಇಲಾಖೆ ಕಚೇರಿಯಲ್ಲಿದ್ದಾರೆ. ಬನ್ನಿ, ಇಲ್ಲಿರ್ತಕ್ಕಂಥ ಅವರ ಆಗ್ರಹ ಏನು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ತೆ, ಹೇಳಿ ಸರ್, ಏನ್ ಸಮಸ್ಯೆ ಇದೆ? ಸರ್, ಇವಾಗ ನಾವು ಸುಮಾರು ವರ್ಷಗಳಿಂದ ಅಂದ್ರೆ ನಮ್ಮ ಅಜ್ಜರ ಕಾಲದಿಂದ ನಾವು ಅರಣ್ಯ ಭೂಮಿಯನ್ನ ಸಾಗುವಳಿ ಮಾಡ್ತಾ ಉಪಜೀವನ ಸಾಗಿಸ್ತಾ ಇವತ್ತರೆಗೂ ಕೂಡ ಬಂದಿದ್ದೀವಿ. ಮೊನ್ನೆ ಕಳೆದ ಸುಮಾರು 7 ವರ್ಷಗಳ ಹಿಂದ್ಗಡೆ ಒಂದು ಸರ್ಕಾರಿ ಒಂದು ಸುತ್ತೋಲೆ ಆಧಾರದ ಮೇಲೆ ಒಂದು GPS ಕೂಡ ಮಾಡಿದ್ದಾರೆ. ಅಂದ್ರೆ ಇವ್ದು ಹೌದು, ಇವ್ರ ಹೆಸರ ಮೇಲೆ ಇವರು ಮಾಡ್ತಾ ಇದ್ದಾರೆ ಅನ್ನೋ ಲೆಕ್ಕಕ್ಕೆ ಒಂದು ಸರ್ಕಾರಕ್ಕೆ ಒಂದು ಎಲ್ಲರದ್ದು ಕೂಡ ಅತಿಕ್ರಮ ಸಾಗುವಳಿ ಮಾಡಿದ್ದನ್ನ GPS ಅವ್ರ ಕಡೆ ಇದೆ. ಅದಾದ್ರೂ ಕೂಡ ಮೊನ್ನೆ ದಿನ 30ನೇ ತಾರೀಕು ದಿವಸ ಮಾನ್ಯ ತಹಶೀಲ್ದಾರ್ ಸಾಹೇಬ್ರಾಗ್ಲಿ ಅಥವಾ ACF ಸಾಹೇಬ್ರಾಗ್ಲಿ ಅಥವಾ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರಿ, ಇವರು ಒಂದು ಅರಣ್ಯ ಅತಿಕ್ರಮಣ ಸಾಗುವಳಿ ಮಾಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಒಂದು ನೋಟಿಸ್ ಅನ್ನು ಕೊಟ್ಟು, ಇಲ್ಲ ನೀವು 1934 ಹಿಂದಿದ್ದ ಏನಾರ ದಾಖಲೆ ಇದ್ರೆ ತಗೊಂಬರ್ರಿ ಅನ್ನುವಂತ ಲೆಕ್ಕಕ್ಕೆ ಅವ್ರ ಕಡೆ ಕೊಟ್ಟಿದ್ರು. ಆದ ನಂತರ ಅವ್ರೆಲ್ಲರೂ ಕೂಡ ರೈತರು ಬಂದಿದ್ರು, ನನಗೂ ಕೂಡ ಫೋನ್ ಮಾಡಿ ಕರ್ಸ್ಕೊಂಡಿದ್ರು. ಆದ ನಂತರ ನಾವು ಅಲ್ಲಿ ಎಲ್ಲ ಸಾಧಕ ಬಾಧಕ ಚರ್ಚೆ ಮಾಡಿದ್ವಿ. ನಾನು ಕೂಡ ಅಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ವಿ. 1934 ಹಿಂದಿಂದ ಏನಾರ ದಾಖಲಾತಿ ಇದ್ದಿದ್ರೆ ನಾವು ಇವತ್ತು ಏನು ರೈತರು ಸೇರಿದ್ದೀವಿ ಯಾರು ಕೂಡ 30ನೇ ತಾರೀಕಿಗೆ ಸಭೆಗೆ ನಾವು ಅಟೆಂಡ್ ಆಗ್ತಿರ್ಕಿಲ್ಲ. ಯಾಕಂತ ಹೇಳಿದ್ರೆ 1934 ಹಿಂದಿನ ದಾಖಲಾತಿ ಇದ್ದಿದ್ರೆ ಆ ಟೈಮ್ದಲ್ಲಿ ಮಂಜೂರಾಗಿ ಹೋಗುವಂಥದ್ದು. ನಮ್ಮ ಆ ರೀತಿಯ ಕಾಲದಲ್ಲಿ ಅಂತ ನಮ್ಮ ಹಿರಿಯರು ಅಷ್ಟು ಬುದ್ಧಿವಂತರು ಇದ್ರಿಕಿಲ್ಲ. ಅವರು ಅದು ಅರ್ಜಿ ಹೇಗೆ ಕೊಡ್ಬೇಕು ಅನ್ನೋದು ಗೊತ್ತಿದ್ರಿಕಿಲ್ಲ. ಬ್ರಿಟಿಷ್ ಕಾಲದಿಂದಾಗಿಂದ ಯಾವುದೇ ರೀತಿಯಿಂದ ದಾಖಲಾತಿ ಇಲ್ಲ. ನಾವ್ರಿಗೆ ಸರ್ಕಾರಕ್ಕೆ ವಿನಂತಿ ಮಾಡೋದೇನಂದ್ರೆ, ನಮ್ಮ ಕಡೆ ಇದೆ, ಸಾಗುವಳಿ ಮಾಡ್ತಾ ಇದೀವಿ, ಆ ಜಮೀನಲ್ಲಿ ಬದುಕ್ತಾ ಇದೀವಿ. ನಮ್ಮ ಅಜ್ಜರ ಕಾಲದಿಂದ ನಮ್ಮ ಅಜ್ಜರು ಹೋದ್ರು, ತಂದೆಯರು ಬಂದ್ರು, ನಾವಿದೀವಿ, ಮೊಮ್ಮಕ್ಕಳಿದೀವಿ, ಇವತ್ತು ಆ ಭೂಮಿಯಲ್ಲಿ ಬದುಕ್ತಾ ಇದೀವಿ. ಸರ್ಕಾರ ನಿಮ್ಮ ಹತ್ರ ಎಲ್ಲ ಇದೆ, ಕಣ್ಣು ನಿಮ್ದೇ ಇದೆ, ಕಿವಿನೂ ನಿಮ್ದೇ ಇದೆ, ಮೂಗುನು ನಿಮ್ದೇ ಇದೆ, ಬಾಯಿನೂ ನಿಮ್ದೇ ಇದೆ. ನೀವು ಖುದ್ದಾಗಿ ನಮ್ಮ ಹೊಲಕ್ಕೆ ಬರ್ರಿ, ನೀವು ಪರಿಶೀಲನೆ ಮಾಡ್ರಿ. ನಮ್ಮ ಹೊಲದಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದೀವಿಲ್ಲ, ಪೀಕ್ ಪನಿ ಹಾಕ್ತಾ ಇದೀವಿಲ್ಲ, ಮನೆ ಇದೇ ಇಲ್ಲ ಅಥವಾ ದನಗಳಿದಾವಿಲ್ಲ, ನೀವು ನೋಡ್ರಿ, ನೀವು ಕಣ್ಣಾರಿ ನೀವು ನೋಡ್ರಿ. ಆದ ನಂತರ ನೀವು ಮಂಜೂರು ಮಾಡಿಸ್ಕೊಡ್ರಿ ಅಂತ ನಾವು ಬೇಡಿಕೆನೆ ಇಟ್ಟಿದ್ದೀವಿ ಸರ್ಕಾರಕ್ಕೆ. ಅಕಸ್ಮಾತ್ವಾಗಿ ಅಲ್ಲಿ ನೀವು ಬಂದಾಗ ಆ ರೈತರು ನಿಮ್ ಕಡೆ ಏನು ಅರ್ಜಿ ಕೊಟ್ಟಿದ್ದಾರೆ, ಆ ರೈತದ ಏನಾರ ನಿಮ್ಮ ಹತ್ರ ವ್ಯವಸಾಯ ಮಾಡ್ತಾ ಇಲ್ಲ ಅಥವಾ ಅವ್ರು ಪೀಕ್ ಪನಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಆ ಫೈಲ್ ರಿಜೆಕ್ಟ್ ಮಾಡಿ ಹಾಕ್ರಿ. ಇದೆ ಅಂತ ಹೇಳಿದ್ರೆ ಮಂಜೂರ್ ಮಾಡಿ ಕೊಡ್ರಿ, ಪಟ್ಟ ಕೊಡ್ರಿ. ಇಲ್ಲಪ್ಪ ಅಂದ್ರೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ, ನಾವು ಕೇಳ್ತಾ ಇದೀವಿ, ರಿಕ್ವೆಸ್ಟ್ ಮಾಡಿ ಕೈ ಮುಗಿದ್ ಕೇಳ್ತಾ ಇದೀವಿ, ಲಾಸ್ಟಿಗೆ ನೀವು ವಿಷಯದ ಬಾಟ್ಲಿರೋ ಕೊಡ್ರಿ, ನಾವು ಅದನ್ನ ಕುಡಿದ್ರೆ ನಾವು ಆರಾಮಾಗಿ ಮಕ್ಕೊಂತೇವೆ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ತಿಳಿಸ್ತಾ ಇದೀವಿ. ಈಗ ಇಲ್ಲೇ ರಾಜ್ಯ ಸರ್ಕಾರದಲ್ಲಿ ಈಗ ಅಲ್ಲಿ ಒಂದ್ ರೀತಿ ಇಲ್ಲಿರೋ ಶಾಸಕರು ತುಂಬಾ ಪ್ರಭಾವಿಯಾಗಿದ್ದಾರೆ. ಯಾಕೆ ಇಷ್ಟು ದಿನ ಬೇಕಾಯ್ತು ಸಮಸ್ಯೆ ಬಗೆಹರಿಯೋದಕ್ಕೆ? ಅಲ್ಲ, ಪ್ರಭಾವಿ ಶಾಸಕರಿದ್ದಾರೆ. ಪ್ರಭಾವಿ ಶಾಸಕರು ಇರೋದ್ರಿಂದ ಅವ್ರಿಗೂ ಕೂಡ ಗಮನಕ್ಕೆ ತಗೊಂಡ್ ಬಂದಿದ್ವಿ. ನಾವು ಹಲವಾರು ಸಲ, ಸಾವಿರಾರು ಸಲ ಹೋರಾಟಗಳು ಮಾಡಿದ್ವಿ. ನಾವು ಇಲ್ಲಿಂದ ಪಾದಯಾತ್ರೆ ಕೂಡ ಮಾಡಿದ್ವಿ, ಹಳಿಯಾಳಿಂದ ಕಾರವಾರ ತನಕ ಪಾದಯಾತ್ರೆ ಕೂಡ ಮಾಡಿದ್ವಿ. ಆದ ನಂತರ ಇಲ್ಲಿಂದ ನಾವು ಮುಖ್ಯಮಂತ್ರಿಗಳು ಕೂಡ ಮೀಟ್ ಆಗಿದ್ವಿ. ಆದ್ರೆ ಯಾವ್ದು ಸರ್ಕಾರ ನಮ್ ಜೊತೆಗಿಲ್ಲ. ನಮ್ಮ ಅರಣ್ಯ ಅತಿಕ್ರಮದಾರರು ಏನು ಬಡ ರೈತರಿದಾರೋ ನಮ್ಮ ಜೊತೆ ಯಾವ್ದು ಸರ್ಕಾರ ನಿಮ್ ಜೊತೆಗಿದೇವ ಅಂತ ನಿಂತ್ಕೊಂಡಿಲ್ಲ. ಹಾಗೇನಾರು ಇದ್ದಿದ್ರೆ ಇವತ್ತು ಮಂಜೂರು ಮಾಡ್ತಿದ್ರು. ಹೀಗಾಗಿ ನಮ್ಮ ಜೊತೆಗ ಅವ್ರು ಇಲ್ಲ ಅನ್ನುವಂತ ಲೆಕ್ಕ ತೋರಿಸ್ಕೊಡ್ತಾ ಇದಾರೆ. ಈಗ ನಮ್ಮ ಶಾಸಕರ ಬಗ್ಗೆ ನಮ್ಗೆ ಅಭಿಮಾನ ಇದೆ, ಬಹಳಷ್ಟು ಗೌರವ ಇದೆ. ಮತ್ತ ಅವರು ಇವತ್ತು ಕೂಡ ನಮ್ಮ ಅರಣ್ಯ ಅತಿಕ್ರಮ ಮಾಡ್ತಾ ಇದೀವಿ ಅಂತೆಲ್ಲ ಕೂಡ ಅವ್ರಿಗೂ ಗೊತ್ತಿದೆ. ನಾವು ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಅವ್ರಿಗೂ ಕೂಡ ಮನವಿ ರೆಡಿ ಮಾಡಿದೀವಿ. ಅವ್ರಿಗೂ ಕೂಡ ನಾವೇನ್ ರೈತರು ಬದುಕ್ತಾ ಇದೀವಿ, ನೀವು ಕೂಡ ಅಧಿವೇಶನದಲ್ಲಿ ಇಡ್ರಿ, ನಮ್ಮ ಅತಿಕ್ರಮದಾರರದ ನೀವೊಂದು ಕೂಗಾಗಿ ಹೋಗ್ರಿ, ಈ ಕ್ಷೇತ್ರದ ಬಗ್ಗೆ ಮಾತನಾಡ್ರಿ, ನಮ್ಮ ಅರಣ್ಯ ಅತಿಕ್ರಮದಾರರಿಗೆ ಮಂಜೂರು ಮಾಡಿಸಿ ಪಟ್ಟ ಕೊಡುವಂತ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿ ಅವ್ರಿಗೂ ಕೂಡ ನಾವು ಕೈ ಮುಗಿದು ಪ್ರಾರ್ಥನೆ ಇವತ್ತು ಮಾಡ್ಲಿಕ್ಕೆ ಬಂದಿದ್ದೀವಿ. ನಾನು 7 ಇದ್ರೆ ಹೆಣ್ಣು ಮಕ್ಕಳು ಅದಾವಪ್ಪ. ಈಗ ಈ ಹೆಣ್ಣು ಮಕ್ಕಳ ಹೆಸರು ಇದು ಮಾಡಿಲ್ಲ, ನನ್ನ ಹೆಸರನ್ನ ಮಾಡ್ಕೊಂಡೇನಿ ನಾನು. ಅದು ಭೂಮಿ
ಬಟ್ ನನ್ಗ ಅನ್ನ ಉಣ್ಣಾಕ ಈ ಒಂದ್ ಕೈ ಒಂದ್ ಕಾದು ಇದೊಂದ್ ಶರೀರನು ಬಾಧ ಐತಿರ್ಲ ಕೋವಿಡ್. ಎಷ್ಟು ವರ್ಷದಿಂದ ಈ ರೀತಿ ಮೊದ್ಲಿಂದನೂ ಇಲ್ಲೇ ಸಾಗುವಳಿ ಮಾಡ್ಕೊಂತ ಬಂದಿದ್ದೀರಿ? ಹೌದ್ರಿ. ಏನ್ ಹೇಳ್ತಾರೆ, ಏನ್ ಅಧಿಕಾರಿಗಳು ಪದೇ ಪದೇ ಟಾರ್ಚರ್ ರೇಣವ ಮರ್ಯಪ್ಪ ನಾಯ್ಕ ಅಲ್ಲ, ಏನ್ ಅಧಿಕಾರಿಗಳು ಏನಾರು ನಿಮ್ಗೆ ಏನಾರು ಕಿರುಕುಳ ಟಾರ್ಚರ್ ಏನಾರು ಒಕ್ಲೆಪ್ಸೋದು ಅದಾವ್ರಿ? ಹೌದಾ? ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಕೂಡ ಇವರ ಹೋರಾಟಕ್ಕೆ ಬೆಂಬಲ ಕೊಟ್ಟು ಮಾತನಾಡಿದರು. ಇನ್ನು ಈ ಸಮಸ್ಯೆಗೆ ಸಂಬಂಧಿಸಿದಂತೆ ಇಲ್ಲಿರ್ತಕ್ಕಂಥ ACF ಅವರಾಗಿರ್ತಕ್ಕಂಥ ಶ್ರೀ ಮಾಜಿ ಬೀರಪ್ಪ ಅವರು ಸಿಕ್ಕಿದ್ದಾರೆ. ವಿಶೇಷವಾಗಿ ಅವ್ರೇನ್ ಹೇಳ್ತಾರೆ ಈ ಸಮಸ್ಯೆ ಬಗ್ಗೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ತುಂಬಾ ಒಂದ್ ರೀತಿ ಜಲವಂತ ಸಮಸ್ಯೆ ಆಗಿದೆ ಮೊದ್ಲಿಂದನೂ ಸಹ. ನಿಮ್ಮ ಅವಧಿಯಲ್ಲಿ ಏನಾದ್ರು ಬಗೆಹರಿಬಹುದಾ ಇದು? ಸರ್, ಇದು ಏನು ಜ್ವಲಂತ ಸಮಸ್ಯೆ ಅಲ್ಲ. ಈಗ ಸುಮಾರು ವರ್ಷಗಳಿಂದ ಅರಣ್ಯದಲ್ಲಿ ವಾಸ ಮಾಡ್ಕೊಂಡ್ ಬಂದಂತರಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರನ ನಮ್ದು 2006ರಲ್ಲಿ ಒಂದು ಪರಿಶಿಷ್ಟ ಪಂಗಡಗಳ ಮತ್ತು ಇತರ ಪಾರಂಪರಿಕ ಅರಣ್ಯವಾಸಿಗಳ ಅಧಿನಿಯಮ ಅಂತ ಹೇಳ್ಬಿಟ್ಟು 2006ರಲ್ಲಿ ಭಾರತ ಸರ್ಕಾರ ಇದನ್ನು ಜಾರಿಗೆ ತಂತು. ಇದರ ಮೂಲ ಉದ್ದೇಶನೇ ಸುಮಾರು ವರ್ಷಗಳಿಂದ ಅರಣ್ಯನೇ ಅವಲಂಬಿತವಾಗಿ ಯಾರು ಜೀವನ ಮಾಡ್ಕೊಂಡ್ ಬರ್ತಾರ ಅಂತರ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಆ ಜಗದಿಂದ ಹೋಗಿಸಬಾರ್ದು ಅಂತ ಹೇಳ್ಬಿಟ್ಟು ಆ ಒಂದು ಕಾಯ್ದೆ ಒಂದು ಜಾರಿಗೆ ಬಂತು. ಅದಕ್ಕೆ ಆ ಒಂದು ಕಾಯ್ದೆಗೆ ಅನುಕೂಲ ಆಗ್ಲಿ ಅಂತಾನೆ, ಜನರಿಗೆ ಅನುಕೂಲ ಅಂತ ಹೇಳ್ಬಿಟ್ಟು 2014ರವರೆಗೂ ಇವ್ರಿಗೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಕೆ ಮಾಡಕ್ಕೆ ಒಂದು ಅವಕಾಶ ಕೊಡ್ತು. 2014ರವರೆಗೆ ಸುಮಾರು ಅಪ್ಲಿಕೇಶನ್ ಬಂದು ಅದರಲ್ಲಿ ಕೆಲವೊಂದು ಕ್ರೈಟೇರಿಯಾ ಅವರು ಮಾಡಿದ್ದಾರೆ. ಆ ಕಾಯ್ದೆ ಒಳಗಡೆಗೆ ಇವರು ಸುಮಾರು 3 ತಲೆಮಾರು ಆಗುವಷ್ಟು ದಾಖಲೆ ಕೊಡ್ಬೇಕು, ಮತ್ತೆ ಯಾವ ಸರ್ಕಾರಕ್ಕೆ ಸಂಬಂಧಪಟ್ಟ ಅಲ್ಲಿ ಏನಾರ ಒಟ್ಟು ಅವ್ರು 73 ತಲೆಮಾರು ಅವ್ರು ಏನೋ ವಾಸ ಮಾಡ್ತಕ್ಕಂಥ ಒಂದು ದಾಖಲೆ ಕೊಡ್ಬೇಕು ಅಂದ್ರೆ ಆ ಜೀವನ ಅವ್ರಿಗೆ ಕೊಡೋಂತ ಒಂದು ಇದು ಇತ್ತು. ಈಗಾಗಲೇ ಸುಮಾರು 2014-15ರಲ್ಲಿ ಸುಮಾರು ನಮ್ಮ ಹಳಿಯಾಳ ಸಬ್ ಡಿವಿಷನ್ ಅಲ್ಲಿ ಸುಮಾರು ಅರ್ಜಿಗಳು ವಿತರಣೆ ಆಗಿದವು. ಅದರಲ್ಲಿ ಆಲ್ರೆಡಿ ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ಕೂಡ ವಿತರಣೆ ಮಾಡಲಾಗಿದೆ. ಯಾರಿಗೂ ಕೊಟ್ಟಿಲ್ಲ ಅಂತ ಆಲ್ರೆಡಿ ಯಾರು ರಿಯಲ್ ಆಗಿ ಅಲ್ಲಿ ಸುಮಾರು ವರ್ಷದ ಇದಾರಲ್ಲ ಅವ್ರಿಗೆ ಹಕ್ಕುಪತ್ರ ಕೂಡ ಕೊಟ್ಟಿದ್ರೆ ಅದು ನಮ್ಮಲ್ಲಿ ದಾಖಲೆ ಕೂಡ ನಮ್ಮಲ್ಲಿ ಇದಾವೆ. ಈಗ ಏನಾಗಿದೆ ಅಂದ್ರೆ ಸರ್, ಯಾರು ಆ ಒಂದು ನಮ್ಮ ಕಾಯ್ದೆ ಒಳಗೆ ಏನು ದಾಖಲೆ ಫುಲ್ಫಿಲ್ ಮಾಡಕ್ಕಾಗಿರಲ್ಲ ಅಂತವ್ರಿಗೋಸ್ಕರ ಅಂತವ್ರೀಗ ದಾಖಲೆ ಕೇಳ್ತಾರ. ಅಲ್ಲಿ ಕಾಯ್ದೆ ಸ್ಪಷ್ಟವಾಗಿದೆ. ಆ ಕಾಯ್ದೆಯನ್ನು ಜಾರಿ ಮಾಡಕ್ಕೋಸ್ಕರ 3 ತರಹದ ಒಂದು ಕಮಿಟಿ ಮಾಡಿದ್ದಾರೆ. ಫಸ್ಟ್ ಅರಣ್ಯಕ ಸಮಿತಿ, ಅದು ಗ್ರಾಮ ಪಂಚಾಯತ್ ಇರುತ್ತೆ. ಅಲ್ಲಿ ನಾವು ಇಲಾಖೆಯವರು ಯಾರಿಲ್ಲ, ಅಲ್ಲಿ ಎಲ್ಲ ಅವರೇ ಜನನೇ ಬಾಡಿ. ಅವ್ರಿಗೆ ನಾವು ಏನ್ ಮಾಡ್ತೀವಿ, ಅರ್ಜಿ ಅವರಲ್ಲಿ ಕೊಡ್ಬೇಕು ಅರಣ್ಯಕ ಸಮಿತಿ ಒಳಗೆ. ಅರಣ್ಯಕ ಸಮಿತಿಯಲ್ಲಿ ಗ್ರಾಮ ಸಭೆಯಲ್ಲಿ ಅವರು ಟರ್ವ ಪಾಸ್ ಮಾಡ್ಕೊಂಡು ನಮ್ಮ ಉಪವಿಭಾಗ ಒಂದು ಸಮಿತಿ ಇದೆ. ಅದ್ರಲ್ಲಿ ನಮ್ಮ AC ಸರ್ ಮತ್ತೆ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ACF ಅವರು ಮತ್ತೆ 3 ಎಲೆಕ್ಟೆಡ್ ಬಾಡಿ ತಾಲೂಕು ಪಂಚಾಯತಿ ಮೆಂಬರ್, ಈ ಒಂದಿಷ್ಟು ಜನ ಸೇರ್ಬಿಟ್ಟು ಒಂದು ಬಾಡಿ ಇರುತ್ತಲ್ಲ. ಅಲ್ಲಿ ಆಲ್ರೆಡಿ ಅಲ್ಲಿ ಅರ್ಜಿ ಯಶಸ್ವಿಯಾಗಿ ನಮ್ಮ ಹತ್ರ ಬಂದ್ರೆ ನಾವು ಕೂಡ ಅದನ್ನ ವೆರಿಫೈ ಮಾಡ್ತೀವಿ. ನಮ್ಮಲ್ಲಿ ಅಲ್ಲಿ ವೆರಿಫೈ ಏನಪ್ಪ ಅಂದ್ರೆ ಸಕ್ಸಸ್ ಆದ್ರೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಲೆವೆಲ್ ಹೋಗುತ್ತೆ. ಅಲ್ಲಿ DC ಅವರ ಅಧ್ಯಕ್ಷತೆಯಲ್ಲಿ ಅಲ್ಲಿ ಒಂದು ಬಾಡಿ ಇರುತ್ತೆ. ಬಟ್ ಇವರು ಮೊನ್ನೆ 30ನೇ ತಾರೀಕು ಒಂದು ಡೇಟ್ ಮೆನ್ಷನ್ ಮಾಡಿದ್ರು. ನಮ್ಮ ಇವರು 30ನೇ ತಾರೀಕು ಅದು ಏನಂದ್ರೆ ಮಾನ್ಯ AC ಅವರ ಒಂದು ನಿರ್ದೇಶನದ ಮೇರೆಗೆ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯವರು ನಮಗೆ ಒಂದು ಕರೆ ಕೊಟ್ರು, ಈ ತರ ಇಂಥ ದಿನ ಬನ್ನಿ ಸರ್. ಅವತ್ತಿಂದು ಮೀಟಿಂಗ್ ಉದ್ದೇಶ ಏನಂದ್ರೆ, ಈಗ ಆಲ್ರೆಡಿ 2014 ಪೂರ್ವದಲ್ಲಿ ಅರ್ಜಿಯನ್ನು ಕೊಟ್ಟಿದ್ರಲ್ಲ, ರಿಜೆಕ್ಟ್ ಆಗಿರ್ತಾವ. ಆ ರಿಜೆಕ್ಟ್ ಆದ ಅರ್ಜಿನ ಮರುಪರಿಶೀಲನೆಗೋಸ್ಕರ 3 ಪಂಚಾಯತ್ ಇದಾವ. ಒಂದು ಬೆಳವಟಿಗೆ ಪಂಚಾಯತಿಲಿ 138 ಅರ್ಜಿ ಅವತ್ತು ನಾವು ತಿರಸ್ಕೃತ ಅರ್ಜಿ ತಗೊಂಡಿದ್ದೀವಿ. ಮತ್ತೆ BK ಹಳ್ಳಿ 25, ಮತ್ತೆ ಮುರುಕೋಡು 35, ಒಟ್ಟ 200 ಅರ್ಜಿಗಳನ್ನ ಮಾನ್ಯ AC ಸರ್ ನಿರ್ದೇಶನದ ಮೇರೆಗೆ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಾವು 3 ಸೇರ್ಬಿಟ್ಟು ಪುನರ್ ಪರಿಶೀಲನೆಗಾಗಿ ಅರ್ಜಿಗಳನ್ನ ತಗೊಂಡಿದ್ದೇವೆ. ಟೋಟಲ್ ಈ 3 ಭಗವತಿ, ಸಾಮಡಿ ಮತ್ತು ಹಳಿಯಾಳದಲ್ಲಿ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಹೇಳೋ ಪ್ರಕಾರ 3,1,3,500 ತಿರಸ್ಕೃತ ಅವರ ಅರ್ಜಿಗಳದವ. ಅವನ್ನ ಈ ತಿಂಗಳಲ್ಲಿ ಹಂತವಾಗಿ ಎಲ್ಲ ತಗೊಂಡ್ಬಿಟ್ಟು ಅದರಲ್ಲಿ ಏನಾರ ಮತ್ತೆ ಇವರು ಸಂಬಂಧಪಟ್ಟ ಪೂರಕವಾದ ದಾಖಲೆಗಳನ್ನು ಕೊಟ್ಟು ನಿಜವಾಗಿ ಅವರು ಎಲಿಜಿಬಿಲಿಟಿ ಇದ್ನಪ್ಪ ಅಂದ್ರೆ ಅಂತವ್ರಿಗೆ ಭೂಮಿನ ಕೊಡುವಂತ ವ್ಯವಸ್ಥೆನ ಸರ್ಕಾರ ಮಾಡ್ತಾ ಇದೆ. ಈಗ RFO ಆಗಿರ್ತಕ್ಕಂಥ ಒಂದ್ ರೀತಿ ಬಸವರಾಜ್ ಅವರು ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಹೇಳಿ ಸರ್, ಯಾಕೆ ಸರ್ ಏನ್ ಸಮಸ್ಯೆ ಇದು? ವಿಶೇಷವಾಗಿ ಯಾಕೆ ಗೆಲ್ಲುವಂತ ಎಲ್ಲ ಯಕ್ಷರ್ ಇದ್ರೆ ಯಾಕೆ ಸಮಸ್ಯೆ ಬಗೆಹರಿದಂಗೆ ಏನ್ ಸರ್ ಇದು? ಜಲವಂತ ಸಮಸ್ಯೆ ಅಂದ್ರೆ ಈಗಾಗಲೇ ನಮ್ಮ ಸಹಾಯಕ ಅರಣ್ಯ ಸಮಿತಿಗಳು ಸಂಕ್ಷಿಪ್ತವಾಗಿ ಹೇಳಿದಾರೆ ತಮಗೆ. ಈಗ ನಮಗೆ ಸರ್ಕಾರದಿಂದ ಯಾವ
ಸಮಯಕ್ಕೆ ಸಂಬಂಧವಾಗಿ ನಮ್ಗೆ ನಿರ್ದೇಶನ ಬರ್ತದೆ. ಆ ನಿರ್ದೇಶನ ಪಾಲನೆ ಮಾಡಿ ನಾವನ್ನ ಯಥಾಸ್ಥಿತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗಾಗಲೇ ಹೇಳ್ತಾ ಇದ್ರು ಏನೇನು GPS ಮಾಡಿಕೊಟ್ಟಿದ್ರಲ್ಲ, ಯಾವುದೇ ಒಬ್ಬ ರೈತನಿಗಾಗ್ಲಿ ಅರಣ್ಯ ಇಲಾಖೆಯಿಂದ ಕಿರುಕುಳ ಕೊಡ್ತಕ್ಕಂಥದ್ದು ಆಗಿಲ್ಲ. ನಮಗೂ ಸರ್ಕಾರ ಏನ್ ನಿರ್ದೇಶನ ಕೊಡುತ್ತಲ್ಲ ಅದೇ ರೀತಿ ನಾವು ಪಾಲನೆ ಮಾಡ್ಕೊತಾ ಬಂದಿದ್ವಿ. ಈಗ ಮತ್ತೆ ಎಲ್ಲ ಯಾವ್ಯಾವ ತಿರಸ್ಕೃತ ಆಗಿದಾವಲ್ಲ ಆ ಅರ್ಜಿನ ಮರುಪರಿಶೀಲನೆಗೆ ಇದು AC ಅವರ ಅಧ್ಯಕ್ಷತೆ ನಡೀತಾ ಇದೆ. ಈಗ ಟೈಮ್ ಬಂದ ತಕ್ಷಣ ಮತ್ತು 1 ತಿಂಗಳ ಅಥವಾ 2 ತಿಂಗಳ ಕಾಲದಲ್ಲಿ ಅದು ಮರುಪರಿಶೀಲನೆ ಮಾಡಿ ನಮ್ಮ ಸಬ್ ಡಿವಿಷನಲ್ ಕಮಿಟಿಯಿಂದ ಕಳಿಸ್ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮನವಿ ಸ್ವೀಕಾರ ಮಾಡಿ ಮಾತನಾಡಿದ ACF ಮಾಜಿ ವೀರಪ್ಪ, RFO ಬಸವರಾಜ್ ಇವರ ಸಮಸ್ಯೆಗಳ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಹುತೇಕ ಅರಣ್ಯಗಳು ಪ್ರದೇಶ ಈ ಹಳಿಯಾಳ ವಿಭಾಗದಲ್ಲಿ ಈ ಅರಣ್ಯ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಅಲ್ಲೇ ಇಲ್ಲೇನು ದೊಡ್ಡ ದೊಡ್ಡ ಕೈಗಾರಿಕೆಗಳಿಲ್ಲ, ಯಾತದ್ದು ಇಲ್ಲ. ಇಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಭೂಮಿನೇ ಒಂದ್ ರೀತಿ ನಂಬ್ಕೊಂಡು ತಲೆತಲಾಂತರಗಳಿಂದ ಪಾಪ ವ್ಯವಸಾಯ ಮಾಡ್ಕೊಂತ ಬಂದಿದ್ರು. ಇಂಥ ಸಂದರ್ಭದಲ್ಲಿ ಯಾವಾಗ ಮಾನ್ಯ ಇಂದಿರಾ ಗಾಂಧಿ ಮೇಡಮ್ ಅವರು ಉಳುವನೆ ಭೂ ಒಡೆಯ ಆಯ್ತು, ಅವಾಗೂ ಹೋಯ್ತು, ಓಕೆ ಆಯ್ತಾ, ಅವಾಗೂ ಸಹ ಏನು ಸಿಗ್ಲಿಲ್ಲ, ಅರಣ್ಯ ಇಲಾಖೆ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತು, ಆಯ್ತಾ. ಆದರೆ ಇಲ್ಲಿವರೆಗೂ ಸಹ ಇವ್ರಿಗೆ ಜಮೀನ್ ಕಾಯಮಾತಿ ಪತ್ರ ಕೊಟ್ಟಿಲ್ಲ. ಈ ರೀತಿ ಬಹುತೇಕ ನಿರಾಶ್ರಿತರಿದ್ದಾರೆ. ಕೆಲವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಧಿಕಾರಿಗಳು, ಓಕೆ. ನಾನ್ ಕೇಳೋದು ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬ್ರು, ಅರಣ್ಯ ಇಲಾಖೆ ಸಚಿವರೇ, ತಮ್ಮ ಬಗ್ಗೆ, ತಮ್ಮ ಕಾರ್ಯ ವ್ಯಾಪ್ತಿ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಪ್ರತಿ ತಾಲೂಕು ಭೇಟಿ ಕೊಡ್ತೀರಾ, ಪ್ರತಿ ಇದಕ್ಕೂ ಭೇಟಿ ಕೊಡ್ತೀರಾ. ಮೊನ್ನೆ ಎಲ್ಲ ಹೇಳಿದ್ರಿ. ನೋಡಿ ಸ್ವಾಮಿ, ನಿಮ್ಮಲ್ಲಿರ್ತಕ್ಕಂಥ ಪರಿಸ್ಥಿತಿನ ನೋಡಿ. ತಮ್ಮ ದಿನನಿತ್ಯ ಕೂಲಿ ನಾಲಿ ಬಿಟ್ಬಿಟ್ಟು ಒಂದ್ ದಿವಸ ಬಿಟ್ಬಿಟ್ರೆ ಪಾಪ ಜೀವನ ನಡೆಯೋದ್ ಕಷ್ಟ. ಪಾಪ ಎಲ್ಲ ಮುಖಗಳು, ಹಳ್ಳಿ ಜನ ಇವರೆಲ್ಲ ತನ್ನ ಕೆಲಸ ಕಾರ್ಯಗಳು ಬಿಟ್ಬಿಟ್ಟು ಈ ರೀತಿ ಬಿಸಿಲಲ್ಲಿ ಒಂದ್ ರೀತಿ ಬಂದಿದ್ದಾರೆ. ಇದು ತಲೆತಲಾಂತರಗಳಿಂದ ಸುಮಾರು ಒಂದು ಸ್ವತಂತ್ರ ಪೂರ್ವದಿಂದ ಹೋರಾಟ ಇದೆ, ಆಯ್ತಾ. ಆದಾಗ್ಯೂ ಸಹ ಇಂಥ ಸಮಸ್ಯೆಗಳ ಬಗೆಹರಿಸೋದಕ್ಕೆ ಯಾಕೆ ತಾವು ಮುಂದಾಗಿಲ್ಲ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಬಹುಶಃ ನಿಮ್ ಅರಣ್ಯ ಇಲಾಖೆ ಅಧಿಕಾರಿಗಳೇನಾದ್ರು ನಿಮ್ಗೆ ತಪ್ಪು ಮಾಹಿತಿ ಕೊಟ್ಟಿದಾರೋ, ಅಥವಾ ಏನಾದ್ರು ರೂಲ್ಸ್ ಮಾಡಿದಿರೋ, ಅಥವಾ ಏನಾದ್ರು ತಿದ್ದುಪಡಿ ವಿಧೇಯಕ ಮಾಡಕ್ಕೆ ಕೇಂದ್ರ ಅರಣ್ಯ ಇಲಾಖೆ, ಪರಿಸರ ಇಲಾಖೆ ಏನಾದ್ರು ಹಸ್ತಕ್ಷೇಪ ಮಾಡ್ತಾ ಇದೆಯೋ ದಯವಿಟ್ಟು ಸ್ಪಷ್ಟಪಡಿಸಿ. ನಾವು ಇದನ್ನ ಟ್ವಿಟ್ಟು ಸಹ ಮಾಡ್ತೀನಿ ನಿಮ್ಗೆ, ಮೊನ್ನೆ ಸಚಿವಾಲಯಕ್ಕೆ. ನಮ್ಗೇನಪ್ಪಾ ಅಂತಂದ್ರೆ ನೋಡಿ, ಎಂತೆಂತವ್ರಿಗೋ ಉದಾಹರಣೆ ಹೇಳ್ಬೇಕಾದ್ರೆ ಅದೆಂತೆಂತವ್ರಿಗೋ ಭೂಮಿ, ಸರ್ಕಾರಿ ಭೂಮಿ ಎಲ್ಲ ನೋಡಿ, ದೊಡ್ಡ ದೊಡ್ಡ ಗುಡ್ಡಗಳೆಲ್ಲ ಹೊರಟೋಗ್ತಾವೆ, ಎಲ್ಲ ಲೇಔಟ್ಗಳು ಆಗ್ತಾವೆ ಈಗ, ಆಯ್ತಾ. ಪ್ರಭಾವಿಗಳ ಒಂದ್ ರೀತಿ ಒತ್ತುವರಿ ಆಗ್ತವೆ. ಆದರೆ ದುಡ್ಡು ತಿಂತಕ್ಕಂಥ ಶ್ರಮಜೀವಿಗಳು, ಪಾಪ ಹಳ್ಳಿ ಜನ, ಅರಣ್ಯವಾಸಿಗಳು ಅಲ್ಲೇ ವ್ಯವಸಾಯ ಮಾಡಿ ಭೂಮಿ ತಾಯಿ ಸೇವೆ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಇಂಥವ್ರ ಕಾಯಮಾತಿ ಪತ್ರ ಕೊಟ್ರೆ ಏನ್ರಿ ಸ್ವಾಮಿ ನಿಮ್ಗೆ ದಾಡಿ, ಮಾನ್ಯ ಅರಣ್ಯ ಸಚಿವರೇ, ಆಯ್ತಾ. ಹಾಗಾಗಿ ನಾನಂತೂ ಮನವಿ ಮಾಡ್ಕೊಳ್ತೇನೆ, ಟ್ವಿಟ್ಟು ಸಹ ಮಾಡ್ತೀನಿ. ಮೊನ್ನೆ ದೇಶಪಾಂಡೆ ಸಾಹೇಬ್ರು ಅವ್ರದ್ದು ನಾನು ಹೇಳಿಕೆ ತಗೋತೀನಿ. ಇದ್ರ ಬಗ್ಗೆ ದಯವಿಟ್ಟು ಚರ್ಚೆಗಳಾಗಬೇಕು ವಿಧಾನಸೌಧ ಒಂದ್ ರೀತಿ ಅಧಿವೇಶನದಲ್ಲಿ. ಮತ್ತೆ ಇದ್ರ ಬಗ್ಗೆ ಒಂದು ಸೂಕ್ತ ಕಮಿಟಿ ಕರಿಬೇಕು. ಆದಷ್ಟು ನೋಡಿ ಇಂಥವನ್ನೆಲ್ಲ ಬಗೆಹರಿಸಬೇಕು. ಬಡವರು ಪಾಪ ನೋಡಿ, ಜನಸಾಮಾನ್ಯರು ಸಮಸ್ಯೆ ಇದು. ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಇನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡ ದೊಡ್ಡ ಹೋರಾಟಗಳ ರೂಪಿಸಿ ದಯವಿಟ್ಟು ವಿಧಾನಸೌಧ ಅಧಿವೇಶನದಲ್ಲೂ ಸಹ ಇದನ್ನ ಮಾಡಂದ್ರಿ, ಆಯ್ತಾ. ನೋಡಿ ಪಾಪ ಇವರೆಲ್ಲ ಬಂದಿದ್ದಾರೆ. ಹಾಗಾಗಿ ನಾನು ಸಹ ಇದಕ್ಕೆ ಬೆಂಬಲ ಕೊಡ್ತಾ ದಯವಿಟ್ಟು ಇದನ್ನ ದಯವಿಟ್ಟು ಮಾನ್ಯ ಅಧಿಕಾರಿಗಳು, ಈಗಿರೋ ಅಧಿಕಾರಿಗಳು ತುಂಬಾ ಆಕ್ಟಿವ್ ಆಗಿದ್ದಾರೆ. ಬಹುಶಃ ಅವರು ಮಾಡ್ಬೇಕಂದ್ರೆ ಅವ್ರಿಗೂ ಮೇಲ್ ಮೂಗುದಾರ ಇರುತ್ತಲ್ಲ, ಯಾವ್ದೋ ಒಂದು ಕೊಂಕಿ ಇರುತ್ತೆ ಪಾಪ ಅಧಿಕಾರಿಗಳಿಗೂ. ಹಾಗಾಗಿ ನಾವು ದಯವಿಟ್ಟು ಜನಪ್ರತಿನಿಧಿಗಳು, ಈ ಕಡೆ ಉತ್ತರ ಕನ್ನಡದ ಜನಪ್ರತಿನಿಧಿಗಳೇ ಏನ್ ಮಾಡ್ತಾ ಇದ್ದೀರಾ, ಆಯ್ತಾ. ಬರೀ ಏನ್ ಮಾಡ್ತಾ ಇದ್ದೀರಾ, ಇಂತ ಮೊದ್ಲು ಬಹುತೇಕ ಅರಣ್ಯ ವಾಸಿಗಳಿದ್ದಾರೆ, ಬರೀ ಓಟ್ ಬೇಕು ಮಾತ್ರ ಬೇಕಾ ನಿಮ್ಗೆ? ಬರೀ ಎಲೆಕ್ಷನ್ ಟೈಮಲ್ಲಿ ಓಟ್ಗಳು, ಲೀಡ್ಗಳು ಮಾತ್ರ ಕೇಳಕ್ ಬರ್ತೀರಾ, ಅವ್ರ ಸಮಸ್ಯೆಗಳು ಕೇಳಕ್ ಆಗಲ್ವಾ, ಆಯ್ತಾ. ದಯವಿಟ್ಟು ಇಂಥ ಸಮಸ್ಯೆಗಳನ್ನ ಬಗೆಹರಿಸಿ ಚರ್ಚೆ ಮಾಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನೆ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಒಟ್ಟಾರೆ ಇನ್ನಾದ್ರೂ ಇವರ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ.
ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.